ನಮಸ್ಕಾರ ಸ್ನೇಹಿತರೆ. ರಾಮ ಕಾಡಿಗೆ ಹೊರಟಾಗ ಸೀತೆನು ಕೂಡ ಅವನ ಜೊತೆ ಆದ್ಲು. ಅಣ್ಣನ ಸೇವೆಗೆ ಲಕ್ಷ್ಮಣನು ಕೂಡ ಸಿದ್ಧ ಆದ. ಆದ್ರೆ ಅಯೋಧ್ಯೆಯ ಅರಮನೆಯ ಆ ಒಂದು ಮೂಲೆಯಲ್ಲಿ ಒಬ್ಬಳು ಸುಂದರಿ ಕಣ್ಣೀರು ಸುರಿಸುತ್ತಾ ನಿಂತಿದ್ಲು. ಅವಳೇ ಲಕ್ಷ್ಮಣನ ಹೆಂಡತಿ ಊರ್ಮಿಳ. ನಮಗೆಲ್ಲ ಗೊತ್ತು, ಸೀತೆ ಪವಿತ್ರತೆಯಾಗಿ ರಾಮನ ಜೊತೆ ಕಾಡಿಗೆ ಹೋದ್ಲು ಅಂತ. ಆದ್ರೆ ಲಕ್ಷ್ಮಣನ ಪತಿ ಊರ್ಮಿಳೆ ಯಾಕೆ ಹೋಗಿಲ್ಲ? ಅವಳು ಸುಖ ಬಯಸಿ ಅರಮನೆಯಲ್ಲೇ ಉಳಿದ್ಲ, ಅಥವಾ ಅವಳನ್ನ ಯಾರು ಕರೆಯಲಿಲ್ವಾ? ಸೀತೆಯ ತ್ಯಾಗಕ್ಕಿಂತಲೂ ಮಿಗಿಲಾದ ಇಡೀ ರಾಮಾಯಣದಲ್ಲಿ ಅತಿ ದೊಡ್ಡ ರಹಸ್ಯ ಮತ್ತು ತ್ಯಾಗ ಅಡಗಿರುವುದು ಈ ಊರ್ಮಿಳೆಯ ಕಥೆಯಲ್ಲಿ. ಒಬ್ಬ ಮನುಷ್ಯ 14 ವರ್ಷಗಳ ಕಾಲ ನಿದ್ರೆಯೇ ಇಲ್ಲದೆ ಬದುಕಲು ಸಾಧ್ಯನಾ? ಲಕ್ಷ್ಮಣ ಕಾಡಿನಲ್ಲಿ ಎಚ್ಚರವಾಗಿದ್ದಾಗ ಅತ್ತ ಅಯೋಧ್ಯೆಯಲ್ಲಿ ಊರ್ಮಿಳೆ ಅನುಭವಿಸಿದ ಆ ಘೋರ ಶಿಕ್ಷೆ ಏನು? ಇಂದು ನಾವು ರಾಮಾಯಣದ ಅಪ್ರತಿಮ ವೀರ ನಾರಿ ಊರ್ಮಿಳೆಯ ಆ ಕಣ್ಣೀರಿನ ಕಥೆಯನ್ನ ಸಂಪೂರ್ಣವಾಗಿ ತಿಳಿಯೋಣ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡ್ಬಿಡಿ, ಕೊನೆಯವರೆಗೂ ನೋಡಿ. ಈ ಕತೆ ಶುರುವಾಗೋದು ಮಿಥಿಲಾ ನಗರದಲ್ಲಿ. ಜನಕ ಮಹಾರಾಜನಿಗೆ 4 ಪುತ್ರಿಯರು: ಸೀತೆ, ಊರ್ಮಿಳೆ, ಮಾಂಡವಿ ಮತ್ತು ಶ್ರುತಕೀರ್ತಿ. ಸೀತೆ ಭೂಮಿ ತಾಯಿ ಮಗಳಾದರೆ ಊರ್ಮಿಳೆ ಜನಕನ ಸ್ವಂತ ಮಗಳು. ಸೀತೆ ಮತ್ತು ಊರ್ಮಿಳೆ ಕೇವಲ ಅಕ್ಕ ತಂಗಿಯರಲ್ಲ, ಪ್ರಾಣ ಸ್ನೇಹಿತರು ಕೂಡ ಆಗಿದ್ದರು. ದಶರಥನ 4 ಪುತ್ರರೊಂದಿಗೆ ಈ 4 ಕನ್ಯೆಯರು ವಿವಾಹ ಆಯಿತು. ಸೀತೆ ರಾಮನ ಜೊತೆ, ಆದ್ರೆ ಊರ್ಮಿಳೆ ಲಕ್ಷ್ಮಣನ ಜೊತೆ. ಅಯೋಧ್ಯೆಯ ಅರಮನೆಯಲ್ಲಿ ಸುಖದ ಸಂಸಾರ ಶುರುವಾಗುತ್ತಿತ್ತು. ಊರ್ಮಿಳೆ ಕೇವಲ ಸುಂದರಿಯಲ್ಲ, ಅವಳು ಮಹಾನ್ ಚಿತ್ರಕಾರ್ತಿ ಮತ್ತು ದಾನಿ ಕೂಡ ಆಗಿದ್ದಳು. ಆದರೆ ವಿಧಿಯಾಟ ಬೇರೆನೇ ಇತ್ತು. ಕೈಕೇಯಿಯ ವರದಿಂದಾಗಿ ಶ್ರೀರಾಮನಿಗೆ 14 ವರ್ಷಗಳ ಕಾಲ ವನವಾಸ ವಿಧಿಸಲಾಯಿತು. ರಾಮ ಸಿದ್ಧನಾದ. ಸೀತೆ ಪತಿಯ ಬೆನ್ನ ಹಿಂದೆ ಹೊರಟಳು. ಆದರೆ ಲಕ್ಷ್ಮಣ ಅವನಿಗೆ ತನ್ನ ಅಣ್ಣ ಶ್ರೀರಾಮನೇ ಸರ್ವಸ್ವ. ಅಣ್ಣ ಹೋದ ಕಡೆ ನಾನು ಹೋಗಲೇಬೇಕು ಎಂದು ಹಠ ಹಿಡಿದ. ರಾಮ ಬೇಡವೆಂದರೂ ಅವನು ಕೇಳಲಿಲ್ಲ. ಆಗ ಲಕ್ಷ್ಮಣ ತನ್ನ ಅರಮನೆಗೆ ಓಡಿ ಬಂದ. ಅಲ್ಲಿ ಪತ್ನಿ ಊರ್ಮಿಳೆ ಆತುರದಿಂದ ಕಾಯುತ್ತಿದ್ದಳು. ಲಕ್ಷ್ಮಣ ಈ ರೀತಿ ಹೇಳಿದನು: ಊರ್ಮಿಳೆ, ನಾನು ಅಣ್ಣನ ಸೇವೆಗೆ ಕಾಡಿಗೆ ಹೋಗುತ್ತಿದ್ದೇನೆ, ನನ್ನನ್ನು ತಡೆಯಬೇಡ. ಆ ಕ್ಷಣ ಊರ್ಮಿಳೆಯ ಪ್ರಪಂಚವೇ ಕುಸಿದು ಬಿದ್ದಿತು. ಇಲ್ಲಿ ಪ್ರಮುಖ ಪ್ರಶ್ನೆ ಉದ್ಭವಿಸುತ್ತದೆ: ಸೀತೆ ಹೋದಂತೆ ಊರ್ಮಿಳೆ ಯಾಕೆ ಹೋಗಲಿಲ್ಲ? ಲಕ್ಷ್ಮಣ ಸ್ಪಷ್ಟವಾಗಿ ಹೇಳಿದನು: ಊರ್ಮಿಳೆ, ನಾನು ಕಾಡಿಗೆ ಹೋಗುತ್ತಿದ್ದೇನೆ. ಕಾಡಿಗೆ ಹೋಗುತ್ತಿರುವುದು ಸುಖ ಪಡಲಿಕ್ಕಲ್ಲ, ನನ್ನ ಸಹೋದರ ಶ್ರೀರಾಮ ಮತ್ತು ನನ್ನ ಅತ್ತಿಗೆ ಸೀತೆಯ ಸೇವೆ ಮಾಡಲು. ನಾನು ಅಲ್ಲಿ ದಿನದ 24 ಗಂಟೆಯೂ ಅವರ ಕಾವಲು ಕಾಯಬೇಕು. ನೀನು ನನ್ನ ಜೊತೆ ಬಂದರೆ ನನ್ನ ಗಮನ ನಿನ್ನ ಕಡೆ ತಿರುಗುತ್ತದೆ. ನಾನು ನನ್ನ ಕರ್ತವ್ಯದಲ್ಲಿ ಸೋಲುತ್ತೇನೆ. ಆದ್ದರಿಂದ ನೀನು ಅಯೋಧ್ಯೆಯಲ್ಲೇ ಉಳಿಯಬೇಕು ಎಂದು ಹೇಳಿದನು. ಊರ್ಮಿಳೆಯು ಬುದ್ಧಿವಂತೆ. ಅವಳು ಹಠ ಮಾಡಲಿಲ್ಲ. ನನ್ನಿಂದ ಪತಿಯ ಧರ್ಮಕ್ಕೆ ಅಡ್ಡಿಯಾಗಬಾರದು ಎಂದು ನಿರ್ಧರಿಸಿದಳು. ಅವಳು ಕಾಡಿಗೆ ಹೋಗದಿರುವುದು ಅವಳ ಅಶಕ್ತತೆಯಿಂದಲ್ಲ, ಬದಲಾಗಿ ಅವಳ ಅತಿದೊಡ್ಡ ತ್ಯಾಗವಾಗಿತ್ತು. ರಾಮ, ಸೀತೆ ಮತ್ತು ಲಕ್ಷ್ಮಣ ಕಾಡಿಗೆ ಹೊರಟರು. ಇಡೀ ಅಯೋಧ್ಯೆ ಅಳುತ್ತಿತ್ತು. ಆದರೆ ಊರ್ಮಿಳೆ ಅಳಲಿಲ್ಲ. ಅವಳು ಕಲ್ಲಿನಂತೆ ನಿಂತಿದ್ದಳು. ಏಕೆಂದರೆ ಅವಳು ಅತ್ತರೆ ಲಕ್ಷ್ಮಣನ ಮನಸ್ಸು ದುರ್ಬಲವಾಗುತ್ತದೆ ಎಂದು ಅವಳಿಗೆ ತಿಳಿದಿತ್ತು. ಲಕ್ಷ್ಮಣ ಕಾಡಿಗೆ ಹೋಗುವಾಗ ತಿರುಗಿ ನೋಡಿದ. ಊರ್ಮಿಳೆ ನಗುತ್ತಾ ಕೈ ಬೀಸಿದಳು. ಆದರೆ ಆ ನಗೆಯ ಹಿಂದೆ ಸಾವಿರಾರು ಚೇಳು ಕಚ್ಚಿದಂತಹ ನೋವಿತ್ತು. ಆ ನೋವನ್ನೇ ಶಕ್ತಿಯಾಗಿ ಮಾಡಿಕೊಂಡು ಅವಳು ಅರಮನೆಯ ಒಳಗೆ ನಡೆದಳು. ಕಾಡಿನಲ್ಲಿ ಮೊದಲ ದಿನ ರಾತ್ರಿ ರಾಮ ಮತ್ತು ಸೀತೆ ಮಲಗಿದ್ದರು. ಲಕ್ಷ್ಮಣ ಬಿಲ್ಲು ಹಿಡಿದು ಅವರ ಕಾವಲಿಗೆ ನಿಂತಿದ್ದನು. ಆಗ ಅಲ್ಲಿಗೆ ನಿದ್ರಾದೇವಿ ಬಂದಳು. ಅವಳು ಬಂದು, ಲಕ್ಷ್ಮಣ, ನೀನು ನಿದ್ರೆ ಮಾಡು ಎಂದು ಹೇಳಿದಳು. ಲಕ್ಷ್ಮಣ ನಿರಾಕರಿಸಿದನು. ನಾನು ನಿದ್ರೆ ಮಾಡಿದರೆ ನನ್ನ ಅಣ್ಣ ಅತ್ತಿಗೆಯನ್ನು ಯಾರು ಕಾಪಾಡುತ್ತಾರೆ? ನನಗೆ 14 ವರ್ಷಗಳ ಕಾಲ ನಿದ್ರೆಯೇ ಬೇಡ ಎಂದು ಬೇಡಿಕೊಂಡ. ನಿದ್ರಾದೇವಿ ಹೇಳಿದಳು: ಪ್ರಕೃತಿಯ ನಿಯಮದಂತೆ ನಿನ್ನ ಪಾಲಿನ ನಿದ್ರೆಯನ್ನು ಯಾರಾದರೂ ಒಬ್ಬರು ಮಾಡಲೇಬೇಕು. ಅದು ಯಾರು ಎಂದು ಹೇಳಿದಳು. ಲಕ್ಷ್ಮಣ ತಕ್ಷಣ ತನ್ನ ಪತ್ನಿ ಊರ್ಮಿಳೆಯನ್ನು ಸ್ಮರಿಸಿದನು. ನಿದ್ರಾದೇವಿ ಅಯೋಧ್ಯೆಯ ಅರಮನೆಗೆ ಊರ್ಮಿಳೆಯ ಬಳಿ ಹೋದಳು. ಲಕ್ಷ್ಮಣನ ಬಯಕೆಯನ್ನು ವಿವರಿಸಿದಳು. ಊರ್ಮಿಳೆ ಸಂತೋಷದಿಂದ ಒಪ್ಪಿದಳು. ನನ್ನ ಪತಿ ಅಣ್ಣನ ಸೇವೆ ಮಾಡುವುದಾದರೆ ಅವರ ಪಾಲಿನ ನಿದ್ರೆಯನ್ನು ನಾನು ಸ್ವೀಕರಿಸುತ್ತೇನೆ ಎಂದಳು. ಆ ದಿನದಿಂದ ಅಯೋಧ್ಯೆಯ ಆ ಕೊಠಡಿಯಲ್ಲಿ ಊರ್ಮಿಳೆ ಸುದೀರ್ಘ ನಿದ್ರೆಗೆ ಜಾರಿದಳು. ಹೊರಗಿನ ಜಗತ್ತಿಗೆ ಅವಳು ಬದುಕಿದ್ದೂ ಸತ್ತಿದ್ದಳು. 14 ವರ್ಷ
ಅವಳು ಆಹಾರ ಸೇವಿಸಲಿಲ್ಲ, ನೀರು ಕುಡಿಯಲಿಲ್ಲ ಮತ್ತು ಕಣ್ಣು ತೆರೆಯಲಿಲ್ಲ. ಇತ್ತ ಲಕ್ಷ್ಮಣ 14 ವರ್ಷ ರೆಪ್ಪೆ ಮುಚ್ಚದೆ ಕಾವಲು ಕಾಯುತ್ತಿದ್ದ. ರಾವಣನ ಮಗ ಇಂದ್ರಜಿತುವನ್ನು ಕೊಲ್ಲುವುದು ಅಸಾಧ್ಯವಾಗಿತ್ತು. ಅವನಿಗೆ ಒಂದು ವರವಿತ್ತು. ಯಾರು 14 ವರ್ಷಗಳ ಕಾಲ ಸತತವಾಗಿ ನಿದ್ರೆ ಮಾಡುವುದಿಲ್ಲವೋ ಅಂತಹ ವ್ಯಕ್ತಿಯಿಂದ ಇಂದ್ರಜಿತನ ಸಾವು ಎಂದು ಅವನಲ್ಲಿತ್ತು. ಲಕ್ಷ್ಮಣ ನಿದ್ರೆ ಮಾಡಿರಲಿಲ್ಲ. ಆದರೆ ಅವನು ನಿದ್ರೆ ಮಾಡದಿರಲು ಕಾರಣ ಊರ್ಮಿಳೆ. ಅವಳು ಲಕ್ಷ್ಮಣನ ನಿದ್ರೆಯನ್ನು ತನ್ನ ಮೇಲೆ ಎಳೆದುಕೊಂಡಿದ್ದರಿಂದಲೇ ಲಕ್ಷ್ಮಣನಿಗೆ ಆ ಶಕ್ತಿ ಬಂದಿತ್ತು. ಅಂದರೆ ಲಕ್ಷ್ಮಣ ಇಂದ್ರಜಿತುವನ್ನು ಕೊಂದ ಶ್ರೇಯಸ್ಸಿನಲ್ಲಿ ಅರ್ಧ ಭಾಗ ಊರ್ಮಿಳೆಯೇ ಸಲ್ಲಬೇಕು. ಅವಳು ಅಯೋಧ್ಯೆಯಲ್ಲಿ ಮಲಗದಿದ್ದರೆ ಲಕ್ಷ್ಮಣ ಅಲ್ಲಿ ಯುದ್ಧದಲ್ಲಿ ಖಂಡಿತವಾಗಿಯೂ ಗೆಲ್ಲುತ್ತಿರಲಿಲ್ಲ. ಅತ್ತ ಭರತ ಕೂಡ ರಾಜ್ಯ ತ್ಯಜಿಸಿ ನಂದಿಗ್ರಾಮದಲ್ಲಿ ತಪಸ್ವಿಯಂತೆ ಬದುಕುತ್ತಿದ್ದ. ಆದರೆ ಅರಮನೆಯ ಒಳಗೆ ಊರ್ಮಿಳೆಯ ಸ್ಥಿತಿ ಯಾರಿಗೂ ತಿಳಿಯುತ್ತಿರಲಿಲ್ಲ. ಅವಳು ಕೇವಲ ನಿದ್ರೆ ಮಾಡುತ್ತಿರಲಿಲ್ಲ. ಅವಳು ಅಯೋಧ್ಯೆಯ ಕುಲದ ಗೌರವವನ್ನು ಕಾಪಾಡುತ್ತಿದ್ದಳು. ತನ್ನ ಅತ್ತೆಯಂದಿರಾದ ಕೌಸಲ್ಯೆ ಮತ್ತು ಸುಮಿತ್ರೆಯರ ನೋವಿಗೆ ಸಾಂತ್ವನ ನೀಡಲು ತನ್ನ ಆತ್ಮದ ಶಕ್ತಿಯನ್ನು ಧಾರೆ ಎರೆದಿದ್ದಳು. 14 ವರ್ಷಗಳು ಮುಗಿದವು. ರಾಮ ವಿಜಯಿಯಾಗಿ ಅಯೋಧ್ಯೆಗೆ ಮರಳಿದ. ಲಕ್ಷ್ಮಣ ಓಡಿ ಬಂದ. ಊರ್ಮಿಳೆಯ ಕೊಠಡಿ ಪ್ರವೇಶಿಸಿದ. ನಿದ್ರಾದೇವಿ ಊರ್ಮಿಳೆಯನ್ನು ಎಚ್ಚರಿಸಿದಳು. ಊರ್ಮಿಳೆ ಕಣ್ಣು ತೆರೆದಾಗ ಎದುರಿಗೆ ಲಕ್ಷ್ಮಣ ನಿಂತಿದ್ದ. ಆ 14 ವರ್ಷಗಳ ದಣಿವು, ಕಣ್ಣೀರು ಮತ್ತು ತ್ಯಾಗ ಆ ಒಂದು ಕ್ಷಣದ ಮಿಲನದಲ್ಲಿ ಸಾರ್ಥಕವಾಯಿತು. ರಾಮ ಪಟ್ಟಾಭಿಷೇಕವಾದ ಸಮಯದಲ್ಲಿ ಸೀತೆಯ ಪಕ್ಕದಲ್ಲಿ ನಿಂತ ಊರ್ಮಿಳೆ ಸೀತೆಗಿಂತಲೂ ಹೆಚ್ಚು ತೇಜಸ್ಸಿನಂತೆ ಕಂಗೊಳಿಸುತ್ತಿದ್ದಳು. ರಾಮಾಯಣದಲ್ಲಿ ಊರ್ಮಿಳೆಯ ಪಾತ್ರವನ್ನು ಹೆಚ್ಚು ನಾವು ಚರ್ಚಿಸುವುದಿಲ್ಲ. ಆದರೆ ಅವಳಿಲ್ಲದೆ ರಾಮಾಯಣ ಪೂರ್ಣವಾಗುತ್ತಿರಲಿಲ್ಲ. ಅವಳು ಪರೋಕ್ಷವಾಗಿ ತ್ಯಾಗ ಮಾಡಿದಳು. ಕೆಲವೊಮ್ಮೆ ನಾವು ಮಾಡುವ ಕೆಲಸ ಜಗತ್ತಿಗೆ ಕಾಣಿಸದಿರಬಹುದು, ಆದರೆ ಅದರ ಪ್ರಭಾವ ಬಹಳ ದೊಡ್ಡದಾಗಿರುತ್ತದೆ. ಅವಳ ಕರ್ತವ್ಯ ನಿಷ್ಠೆ, ಪತಿಯ ಕೆಲಸಕ್ಕೆ ಅಡ್ಡಿ ಆಗಬಾರದೆಂದು ಸುಖವನ್ನು ತ್ಯಜಿಸಿದಳು ಅವಳು. ಮತ್ತು ಅವಳ ಸಹನೆ. 14 ವರ್ಷಗಳ ಕಾಲ ಕಾಯುವಿಕೆ ಎಂದರೆ ಅದು ಸಾಮಾನ್ಯವಾಗಿರಲಿಲ್ಲ. ಇತ್ತ ಸೀತೆ ಕಾಡಿನಲ್ಲಿ ಕಷ್ಟ ಅನುಭವಿಸುತ್ತಿದ್ದರೆ ಊರ್ಮಿಳೆ ಅರಮನೆಯಲ್ಲೇ ಜೀವಂತ ಸಮಾಧಿಯಂತಿದ್ದಳು. ಅವಳು ಕಾಡಿಗೆ ಹೋಗಲಿಲ್ಲ, ಏಕೆಂದರೆ ಅವಳಿಗೆ ಸೇವೆಗಿಂತ ತ್ಯಾಗ ದೊಡ್ಡದು ಎಂದು ತಿಳಿದಿತ್ತು. ಲಕ್ಷ್ಮಣ ಬಿಲ್ಲು ಹಿಡಿದು ರಾಮನನ್ನು ಕಾಪಾಡಿದರೆ ಊರ್ಮಿಳೆ ತನ್ನ ನಿದ್ರೆಯ ಮೂಲಕ ಲಕ್ಷ್ಮಣನನ್ನು ಕಾಪಾಡಿದಳು. ಇಂದಿಗೂ ನಾರಿ ಶಕ್ತಿಯ ಸಂಕೇತವಾಗಿ ಊರ್ಮಿಳೆ ಅಜರಾಮರ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಇನ್ನಷ್ಟು ಇಂತಹ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.